ಹೂಗೋಡದ ಮೂಲಕ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಕೇಳ್ತಾರೆ. ಸಮಿತಿಯ ಗೌರವಾಧ್ಯಕ್ಷ ಅವರಿಗೆ ಹೂಗೋಡದ ಮೂಲಕ ಸ್ವಾಗತ. ಹಾಗೆ ಬಂಗಾರ ಈ ಕಡೆ ಚೂರು ಬಂಗಾರ ಬರೋ ಈ ಕಡೆ ಚೂರು ಬರೋ ಒಂದು ಪೋಸ್ಟರ್ ಹೋಗೋದಿಲ್ಲ. ಮಾತಾ ಕಿ ಅಂಬೇಡ್ಕರ್ ಅವರಿಗೆ, ಬಸವಣ್ಣನವರಿಗೆ. ಸಭೆಗೆ ಹೋಗಿ ಈ RTI ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರಲ್ಲಿ ಏನು ಯಾವ ರೀತಿಯಾಗಿ ಇದರಲ್ಲಿ ಕಾರ್ಯಕ್ರಮ ಇರುತ್ತೆ, ಯಾವ ರೀತಿ ಮಾಡಬೇಕು, ಸಾಮಾಜಿಕವಾಗಿ ಬಡವರಿಗೆ ಆದಂಥ ಅನ್ಯಾಯಗಳನ್ನು ಯಾವ ರೀತಿ ಎದುರಿಸಬೇಕು, ಯಾವ ರೀತಿ ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡಿಸಬೇಕು. ತದನಂತರದಲ್ಲಿ ಅನನ್ಯಶ್ರೀ ಅವರು ಮತ್ತು ನಮ್ಮ ರವಿ ಅವರು ನಮಗೆ ಇಲ್ಲಿ ಬಂದು ನಮಗೆಲ್ಲ ವಿಷಯ ತಿಳಿಸಿದರು. ಈ ರೀತಿ ಇದೆ ರಾಜ್ಯ ಮಾಹಿತಿ ಹಕ್ಕು ನಮಗೆಲ್ಲ ಈ ಥರದ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ಕೆಲಸ, ಸಮಾಜದಲ್ಲಿ ನಾವು ಕೆಲಸ ನಾವು ಮಾಡಿದ್ರೆ ನಾವು ಜೀವನದಲ್ಲಿ ಏನಾದ್ರು ಒಂದು ಕಾರ್ಯ ಮಾಡಬೇಕಂತೆ, ಸಾಧನೆ ಮಾಡಬೇಕಂತೆ. ಕೆಲವೊಂದು ದುಡ್ಡು ಕೊಟ್ಟು ಸಾಧನೆ ಮಾಡ್ತಾರೆ, ಕೆಲವರು ದುಡ್ಡಿಲ್ಲದೇ ಸಾಧನೆ ಮಾಡ್ತಾರೆ. ನಾವು ನ್ಯಾಯ ಕೊಡಿಸೋದ್ರ ಮೂಲಕ ನಾವು ಸಾಧನೆ ಮಾಡಬೇಕು ಅಂತೇಳಿ ಅವ್ರು ನಮಗೆಲ್ಲ ವಿಚಾರ ತಿಳಿಸಿದಾಗ ಕಳೆದ ತಿಂಗಳಲ್ಲಿ ನಮಗೆ ಜಿಲ್ಲಾ ಸಮಿತಿಯ ಒಂದು ಸಭೆ ಕರೆದಿದ್ದರು ಪ್ರವಾಸಿ ಮಂದಿರದಲ್ಲಿ. ಆ ಸಂದರ್ಭದಲ್ಲಿ ನಾನು, ಆನಂದಿಸ್ತಿರು, ಬಂಗಾರಪ್ಪನವರು, ನಮ್ಮ ಶಿವ ಪಡಗೋಡವರು, ಅನೇಕ ಜನ ಸೇರಿ ನಾವು ಆ ಸಭೆಯಲ್ಲಿ ಭಾಗವಹಿಸಿದಾಗ ಅಲ್ಲಿ ನಮಗೆಲ್ಲ ನಮ್ಮ ವೆಂಕಟೇಶ್ವರ ಅವರು ಕರೆದು ಅನೇಕ ನಮ್ಮ ಸಂಘಟಕರು ನಾವು ಭೇಟಿ ಮಾಡಿ ಅವ್ರ ಜೊತೆಗೆ ಮಾತುಕತೆ ಮಾಡಿ ಈ ರೀತಿಯಾಗಿ ನಮ್ಮ ಜಾಗದಲ್ಲೂ ನಾವು ಈ ಥರದ ಸಮಿತಿ ಮಾಡಬೇಕು ಮತ್ತು ಅದರಲ್ಲಿ ಸಾಮಾಜಿಕವಾದಂಥ ನ್ಯಾಯವನ್ನು ನಾವು ಕೊಡಿಸ್ಬೋದು. ಅದು ಯಾವುದೇ ಥರದ್ದು ಇರ್ಬೋದು, ಅದು ರೋಡ್ ಮಾಡೋದ್ರಲ್ಲಿ ಇರ್ಬೋದು ಅಥವಾ ಹಕ್ಕುಪತ್ರದಲ್ಲಿ ಇರ್ಬೋದು, ಆಮೇಲೆ ಸರ್ಕಾರದಿಂದ ಬರುವಂಥ ಯೋಜನೆಗಳಲ್ಲಿ ಏನಾರ ಸಮಸ್ಯೆಗಳಾಗಿದೆ ಅದರಲ್ಲಿ ನ್ಯಾಯ ಕೊಡಿಸ್ಬೋದು. ಅನೇಕ ಕಾರ್ಯಕ್ರಮಗಳಿದ್ದಾವೆ. ಆ ಥರದ್ದು ನಮ್ಗೆ ಅವಾಗ ಅನಿಸ್ತು ಎಲ್ಲರಿಗೂ ಈ ಥರ ಮಾಡಬೇಕನ್ನೋ ಒಂದು ದೃಷ್ಟಿಕೋನದಲ್ಲಿ ಇದಾರಲ್ಲ. ಕೆಲವರಿಗೆ ರೇಟಿಂಗೇ ಬರಲ್ಲ, ಆದರೆ ವಿಷಯಗಳು ಗೊತ್ತಿರುತ್ತೆ. ಕೆಲವರಿಗೆ ವಿಷಯಗಳು ಗೊತ್ತಿರುತ್ತೆ, ರೇಟಿಂಗ್ ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ನಾವೆಲ್ಲದರಲ್ಲೂ ನ್ಯಾಯ ಸಿಗಬೇಕು ಅಂದರೆ ಒಂದು ಸಂಘಟನೆ ಶಕ್ತಿ ಬೇಕು. ಆ ಸಂಘಟನೆ ನಾವು ಶಕ್ತಿ ಮಾಡಿದಾಗ ಮಾತ್ರ ಇವತ್ತು ನಮಗೆ ಕೂಡಿ ಬಂತು. ಜಿಲ್ಲಾ ಸಮಿತಿಯವರು ಬಂದ್ರಿ, ಅಂಬೇಡ್ಕರ್ ಜಯಂತಿಯವ್ರ ಜೊತೆ ಒಂದು ಪೂಜಾ ಕಾರ್ಯಕ್ರಮ ಮಾಡಿ ಅವರು ಉದ್ಘಾಟನೆಯನ್ನು ಮಾಡಿ ನಮಗೆ ಈಗ ಈ ಸಮಿತಿ ಜೊತೆಗೆ ನಡಗಾಡಿಗಳನ್ನ ಇನ್ನೊಬ್ಬರು ಆಗಬಾರ್ದು, ಅದನ್ನು ಬೇಸ್ ಮಾಡಬೇಕು ಅನ್ನೋದೊಂದು ರೀಸೆಂಟ್ ಯಾಕಂತ ರೀಸೆಂಟಾಗಿ ನಾನು ಈಗ ಕೇಳ್ಪಟ್ಟಿದ್ದೀನಿ. ಯಾವಾಗ ಆಗಸ್ಟ್ ಸೆಪ್ಟೆಂಬರಲ್ಲಿ ನಮ್ಮ ಯಾವಾಗ ಹೇಗೆ ಉಪಯೋಗಿಸಬೇಕು, ಅದರಿಂದ ಹೇಗೆ ಉಪಯೋಗ ಪಡ್ಕೋಬೇಕು ಅಥವಾ ಅದರಿಂದ ನಾಗರಿಕತೆ ಹೇಗೆ ಅದನ್ನು ಒಂದಿಷ್ಟು ಒಂದು ಉಪಯೋಗವನ್ನು ಆಗುವಂಥ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಅಷ್ಟಾಗಿರಲ್ಲ. ಇಲ್ಲಿ ನಾವು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ, ಹೆಚ್ಚೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಳೋದ್ರಿಂದ ನಾವು ಸಮಾಜದಲ್ಲಿ ನಡೆಯುವಂಥ ಒಂದು ಅನುಕೂಲತೆಗಳನ್ನು ನಮಗೊಂದು ವೇದಿಕೆ ಆಗಿದ್ದು, ಅಂಥ ವೇದಿಕೆಯನ್ನು ಇವತ್ತು ನಮ್ಮ
ಅವ್ರು ನಿಜವಾಗೂ ಆ ವ್ಯಕ್ತಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಹೆಮ್ಮೆ ಅನಿಸುತ್ತೆ. ತುಂಬ ಅಂದರೆ ಆ ವ್ಯಕ್ತಿ ಎಲ್ಲ ಸಮಾಜದವ್ರಿಗೂ ಧರ್ಮೀಯರಿಗೂ ಬೇಕಾದಂಥ ಒಬ್ಬ ವ್ಯಕ್ತಿಯಾಗಿರ್ತಾರೆ ಅವರು. ಆ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ದೇಹ ಉದ್ದೇಶಗಳು ಅಂತ ಬಂದಾಗ ಸಮಾಜದ ಒಂದು ನಿರ್ಮಾಣವನ್ನು ಮಾಡಬೇಕು, ಮತ್ತು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು. ಎಲ್ಲರಿಗೂ ಏನು ಅನ್ಯಾಯ ಅಥವಾ ಅವ್ರಿಗೆ ಆಗುವಂಥ ಒಂದು ಕಷ್ಟ ಅಥವಾ ಸಮಸ್ಯೆಗಳನ್ನು ನಾವು ಎದುರುಗೊಟ್ಟು ಅವರಿಗೆ ನ್ಯಾಯಪಡಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಂತ ಹೇಳಿ 2019ರಲ್ಲಿ ಅವರು ಸ್ಥಾಪನೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಅಲ್ಲಿಂದ ಅವರು ನಿಧಾನಗತಿಯಲ್ಲಿ ಒಂದೊಂದೇ ಜಿಲ್ಲೆ ಒಂದೊಂದೇ ತಾಲೂಕನ್ನು ಈ ರೀತಿಯ ಒಂದು ಸಭೆ ಅಥವಾ ಸಮಿತಿಗಳನ್ನು ಮಾಡ್ತಾ ಬಂದು ಇವತ್ತು ರಾಜ್ಯಾದ್ಯಂತ ಇವತ್ತು ಈ ಒಂದು ಮಾಹಿತಿ ಹಕ್ಕಿನ ಬಗ್ಗೆ ಇವತ್ತು ಸರ್ಕಾರದಲ್ಲೂ ಕೂಡ ಇಂಟೆಲಿಜೆನ್ಸ್ ಪ್ರಕಾರ ರಿಪೋರ್ಟ್ ಇರೋದು. ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಒಂದು ಏಕೈಕ ಸಂಘಟನೆ ಅಂತ ಅಂದರೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ನಮ್ಮ ಒಂದು ಸಂಘಟನೆಗೆ ಒಂದು ಮಾಹಿತಿ ಬಂದಿದೆ. ಹಾಗಾಗಿ ಇದು ಪ್ರಾಮಾಣಿಕವಾಗಿ, ಆಮೇಲೆ ಈಗ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಅವೇನೋ ಒಂದು ಕಟ್ಟಡ ಕಾರ್ಮಿಕರ ಒಂದು ಮಂಡಳಿ ಇದೆ ಬನ್ನೇರುಘಟ್ಟದಲ್ಲಿ. ಆ ಮಂಡಳಿಯಲ್ಲಿ ನಾಮನಿರ್ದೇಶನ ಸದಸ್ಯರು ಸರ್ಕಾರದ ಒಂದು ಸದಸ್ಯರಾದರೂ ಕೂಡ ಇಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ನಡೆದಂಥ ಒಂದು ಇನ್ಸಿಡೆಂಟು ನಿಮಗೆಲ್ಲ ಗೊತ್ತಿರ್ಬೋದು. ನಮ್ಮ ಏನು ಕಟ್ಟಡ ಕಾರ್ಮಿಕರು ಅಥವಾ ಇತರ ಕಾರ್ಮಿಕರು ಅಂತ ಏನಿದ್ದಾರೆ ಅವರಿಗೆ ಸರ್ಕಾರ 20 ಥರದ ಒಂದು ಆರೋಗ್ಯ ಒಂದು ತಪಾಸಣಾ ಶಿಬಿರವನ್ನು ಏರ್ಪಡಿಸಿದೆ. ಅದು 9,94,00,000 ಸಮಥಿಂಗ್ ಏನಿದೆ. ಅಂಥದನ್ನು ಯಾವುದೋ ಒಂದು ಹಾಸ್ಪಿಟ್ಲು ಎಲ್ಲ ಫೇಕ್ ಮಾಡಿದೆ. ನಿಮ್ಮ ಸಾಗರದಲ್ಲೂ ಅಷ್ಟೇ ನಾವು ಕಳೆದ ಒಂದು ತಿಂಗಳಲ್ಲಿ ನಮ್ಮ ಮೇಡಮ್ ಅವರ ಒಂದು ಹೆಸರಲ್ಲಿ ಮಾಹಿತಿಯನ್ನು ಹಾಕಿದ್ದೀವಿ. ನಿಮ್ಮ ಸಾಗರದಲ್ಲೂ ಕೂಡ ಫ್ರಾಡ್ ಆಗಿದೆ. ಈಗ ಅದನ್ನು ನೆಕ್ಸ್ಟ್ ನಾವು ನಮ್ಮ ಜಿಲ್ಲಾ ಸಮಿತಿಯಿಂದ ಮತ್ತು ರಾಜ್ಯ ಸಮಿತಿಗೆ ನಾವು ಆ ಮಾಹಿತಿಯನ್ನು ಒದಗಿಸ್ಕೊಟ್ಟು ನಾವು ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಒಂದು ಹೋರಾಟವನ್ನು ಮಾಡಬೇಕಂತ ಇದ್ದೀವಿ. ಇದು ಕಣ್ಣಿಗೆ ಕಾಣುವಂಥದ್ದು ಒಂದು ಉದಾಹರಣೆ ಅಷ್ಟೇ. ಈ ರೀತಿಯಾಗಿ ಒಂದು ಭ್ರಷ್ಟಾಚಾರ ನಡೆದಿರುತ್ತೆ. ಈಗ ಅದನ್ನು ನಾವು ಕೈ ಇಟ್ಕೊಂಡು ಹೋರಾಟವನ್ನು ಮಾಡಬೇಕಂತ ಇದ್ದೀವಿ. ಜಿಲ್ಲಾ ತಂಡ ಇರ್ಬೋದು ಅಥವಾ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಇರ್ಬೋದು, ನಾವು ಒಟ್ಟಿಗೆ ಕೂತ್ಕೊಂಡು ಒಳಗೆ ಹೊರಗೆ ಕೂತ್ಕೊಂಡು ಮುಖ್ಯವಾಗಿ ಸಂವಾದ ಮಾಡಿ ಒಳ್ಳೆ ವಿಚಾರದಲ್ಲಿ ನಾವು ಎಲ್ಲರೂ ಕೈಗೊಂಡು ಸಂಘಟನೆ ಮಾಡ್ತೀವಿ. ಹಾಗಾಗಿ ಸಂಘಟನೆಗೆ ಮುಖ್ಯವಾಗಿರೋದು ವಿನಯ ಬೇಕು. ಒಂದು ಸಲ ಏನಾಗುತ್ತೆ ಅಂದರೆ ವಿಮಾನದಲ್ಲಿ ಅಮಿತಾಬ್ ಬಚ್ಚನ್ ಹೋಗ್ತಿರ್ತಾರೆ. ಅಮಿತಾಬ್ ಬಚ್ಚನ್ ಕೋಟೆ ಎಲ್ಲ ನಮಸ್ತೆ ಅಂತ ಹೇಳ್ತಾರೆ. ಅದ್ರ ಪಕ್ಕ ಸೈಡಲ್ಲಿ ಎದುರುಗಡೆ ಊಟದಲ್ಲಿ ಒಬ್ಬರು ಕೂತ್ಕೊಂಡಿರ್ತಾರೆ. ಇವನು ಅಮಿತಾಬ್ ಬಚ್ಚನ್ ಅಮಿತಾಬ್ ಬಚ್ಚನ್ ಸಿನಿಮಾ ನೋಡ್ತೀರಾ? ತುಂಬ ಜನ ಸಿನಿಮಾ ನೋಡಿದ್ರೆ 5-6 ವರ್ಷದ ಕೆಳಗಡೆ ನೋಡ್ತೀನಿ. ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಯಾರು ಗೊತ್ತಾಗಿದ್ದೀನಿ ಗೊತ್ತು. ಆಮೇಲೆ ಸರಿ ಅಂತೇಳಿ ಅಷ್ಟೇ ಜಾಸ್ತಿ ಕೇಳ್ಕೊಂಡು ಹೋಗ್ಬೇಕು. ಅಮಿತಾಬ್ ಬಚ್ಚನ್ ಶಿಕ್ಷಣ ಬಂದಿರುತ್ತೆ. ಇದಾದ್ಮೇಲೆ ಕೈ ಯಾರು ಹೋಗಿದ್ದಾರೆ? ನಾನು ಟಾಟಾ ಕಂಪ್ನಿ ಓನರ್, ಟಾಟಾ ಕಂಪ್ನಿ ಅಂತ ಕೇಳ್ತೀನಿ. ಅಮಿತಾಬ್ ಬಚ್ಚನ್ ಗೊತ್ತಾಗುತ್ತೆ. ನಾನು ಇಷ್ಟೆಲ್ಲ ಇತ್ತು, ನನಗಿಂತ ದೊಡ್ಡ ವ್ಯಕ್ತಿ ಸರಳ ಕೂತ್ಕೊಂಡಿರ್ತಾರೆ. ನಾನು ಆ ಕಡೆ ಸುತ್ತಮುತ್ತಲು ನನ್ನವರು ಗಾಡಿಗಾರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡಿ. ಹಾಗಾಗಿ ನಮ್ಮ ವಿನಯ ಮುಖ್ಯ. ಗುರು ಹಿರಿಯರು ನಾವು ಶ್ರಮ ಕೊಡ್ಬೇಕು. ಒಬ್ಬರಿಗೊಬ್ಬರು ಸಂಘಟನೆ ಯಾರೇ ಇರಬೇಕು, ಯಾವುದೇ ಸಂಘಟನೆ ಇರಬೇಕು. ಬನ್ನಿ ಹೋಗಿ ಕೂತ್ಕೊಂಡು ನನ್ನ ಕೆಲಸ ಆಗುತ್ತೆ. ಬನ್ನಿ ಹೋಗಿ ಕೂತ್ಕೊಂಡ್ರೆ ಗೌರವ ಕೊಟ್ಟರೆ ಆ ಸಂಘಟನೆ ಏನು ಬೇಕು ಅಂತ ಮಾಡೋದು ಮುಂದೆ ಯೋಚನೆ. ಈ ಸದ್ಯದಲ್ಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವರೆಲ್ಲರನ್ನೂ ಕರೆಸಿ ಒಂದು ಸಂವಿಧಾನ ಮಾಡಬೇಕು ನಮ್ಮ ರಾಜ್ಯದಲ್ಲಿ. ಮತ್ತು ಯಾರು ಬೇಕು ಅವ್ರನ್ನ ಗೌರವ ನ್ಯಾಯಾಧೀಶರು ಅಥವಾ ಅಣ್ಣರಿಗೆ ಪಾಲನೆ ಇಂಥದ್ದೆಲ್ಲ ಒಂದು ಕರೆಸ್ಬಿಟ್ಟು ಒಂದು ಸಂವಿಧಾನ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ಇಷ್ಟೊಂದು ಒಂದೇ ಕೂತ್ಕೊಂಡು ಈ ಎಲ್ಲ ಎಲ್ಲರೂ ಬರ್ತಾರೆ. ಹೀಗೆ ತೀರ್ಥಹಳ್ಳಿ, ಬೆತ್ತಳ್ಳಿ, ಹೊಸನಗರ, ಭದ್ರಾವತಿ, ಶಿವಮೊಗ್ಗ ನಗರ ಆಗುತ್ತೆ. ಸ್ವಲ್ಪ ಒಂದು ಬ್ಯಾಲೆನ್ಸ್ ಇದೆ. ಅದೊಂದು 25 ಮುಗಿಯುತ್ತೆ. ಅವನ್ನೆಲ್ಲ ಅಧ್ಯಕ್ಷರು ಹೇಳೋದು, ಜಿಲ್ಲಾಧ್ಯಕ್ಷರೇ ಹೇಳೋದು, ಸಂಘಟನೆ ಯಾವ ಥರ ಮಾಡಬೇಕಂತ ನಮ್ಮ ಉದ್ದೇಶ ಮತ್ತೊಂದಿತ್ತು. ತಾಲೂಕಿನ ಪ್ರತಿ ಪಂಚಾಯತಿ ಭಾಗದಲ್ಲಿ 2 ಜನ ಅಂತ ಇರಬೇಕು. ಯಾಕಂದ್ರೆ ಎಲ್ಲ ಊರುಗಳಿಗೆ ಹೋಗಿ ನಾವು ಕಲೆಕ್ಟ್ ಮಾಡೋಕ್ಕಾಗಲ್ಲ. ಪಂಚಾಯತಿಯಲ್ಲಿ 2 ಜನ ತಗೊಂಡು ನಮ್ಮ ಸುದ್ದಿಯನ್ನು ನಮಗೆ ಬಂದು ಮುಟ್ಟುತ್ತೆ. ನಮ್ಮ ಕೈಲಾದ ಸಹಾಯವನ್ನು ಅಥವಾ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡಿದ್ರೆ ಆಯಿತು. ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹಿಂದೆ ಜಿಲ್ಲಾ ಇದಿದೆ, ಜಿಲ್ಲಾ ಕಮಿಟಿ ಇದೆ. ಅದರ ಹಿಂದೆ ಹಿಂದೆ ರಾಜ್ಯ ಇದೆ. ಇದೆಲ್ಲರ ಮುಖಾಂತರ ಯಾಕಂದರೆ ಇವತ್ತು ಸಣ್ಣ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನಮ್ಮ ರಾಜ್ಯದಿಂದ ಮೇಲ್ಮಟ್ಟ ತಿಳಿಸ್ಬೋದು. ಅಲ್ಲಿಂದ ಆಗಿದ್ದನ್ನು ಮತ್ತೊಂದು ಮೇಲ್ಮಟ್ಟ ತಗೊಂಡೋಗೋಕ್ಕೆ ನಮ್ಮ ಹಿಂದೆ ಬಲವಾಗಿ ನಿಂತಿದೆ. ಏನೇ ಒಂದು ಸಮಸ್ಯೆ ಇದ್ದರು ಪಂಚಾಯತಿ ಮಟ್ಟದಿಂದ ನಾವು ಹೊರಬರಬೇಕಾಗುತ್ತೆ. ಯಾವ್ಯಾವ ಇಲಾಖೆ ಒಳಗೆ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ನಾವು ಮತ್ತೆ ತೆಗಿಬೇಕಾಗುತ್ತೆ. ಆ ಒಂದು ಶಕ್ತಿ 70 ಜನ ಇದ್ಬಿಟ್ರೆ ನಾವು ಏನು ಬೇಕಾದ್ರೂ ಗೆಲ್ಬೋದು, ಸಾಧಿಸ್ಬೋದು ಅನ್ನೋದು ನಮ್ಮದೊಂದು ಯೋಚನೆ ಇದೆ. ಅದಕ್ಕೆ ನಾನು ರವಿಯವರಕ್ಕೆ ದೀಪಕ್ ಅವರಕ್ಕೆ ಅವತ್ತೇ ಹೇಳಿದೆ, ನಾನು ಇದು ಈ ಥರ ಮಾಡೋಣ ಅಂತೇಳಿ.